ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಇವಾಗ ನೈಟೆಲ್ಲ ಒಂದು ಮಲಗೋದಕ್ಕೆ ಸುಮಾರು ಒಂದು 1 o'clock ಆಯಿತು, 1 or 2 o'clock ಆಯಿತು. 7 o'clock ಅಲ್ಲರೂ ಎದ್ದಿದ್ದೀವಿ. ಇವಾಗ ಒಂದು ಸ್ಮಾಲ್ ಟ್ರೆಕ್ ಮಾಡೋಣ ಅಂತ, ಟೀ ಎಸ್ಟೇಟ್ ಒಳಗಡೆ ಸ್ಮಾಲ್ ಟ್ರೆಕ್ ಮಾಡೋಣ ಅಂತ ಹೊರಟಿದ್ದೀವಿ. ಕ್ಲೈಮೇಟ್ ಇವಾಗ ಬಂದ್ಬಿಟ್ಟು ನಾರ್ಮಲ್ ಆಗಿದೆ, ತುಂಬ ಚಿಲ್ನೆಸ್ ಇಲ್ಲ, ನಾರ್ಮಲ್ ಆಗಿದೆ, ಸೂಪರ್ ಆಗಿದೆ, ಎಂಜಾಯ್ ಮಾಡ್ಬೋದು. ತುಂಬ ಚಿಲ್ನೆಸ್ ಇದ್ದರೂ ಅಯ್ಯೋ ಅಂತ ಅರ್ತೀವಲ್ವ, ಆ ಥರ ಇಲ್ಲ, ಚೆನ್ನಾಗಿದೆ. ಅಲ್ಲಲ್ಲಿ ಮಿಸ್ಟಿ, ಕೂಲ್ ಗುಡ್, ಫೈನ್. ಇವಾಗ ನಿಮಗೆ ಇಲ್ಲಿ ಒಂದು ನಾವಿದ್ದೀವಲ್ಲ ಆ ಥರ ಕಾಟೇಜು ಒಂದು 3 ಇದ್ದಾವೆ. ಆಮೇಲೆ ಸಿಂಗಲ್ ಕಾಟೇಜ್ ಇದ್ದಾವೆ, ಆಮೇಲೆ ಡಬಲ್ ಬೆಡ್ರೂಮ್ ಕಾಟೇಜ್ ಇದೆ. ಯಾರು ಯಾವ ಥರ ಬಂದ್ರೂ ಅವ್ರಿಗೆ ಸ್ಟೇ ಇಲ್ಲಿ ಅವೈಲೇಬಲ್ ಇದೆ. ಅದಾದ ನಂತರ ಇಲ್ಲಿ ಕಿಚನ್, ಮೇಲ್ಗಡೆ ಬಂದರೆ ಕಿಚನ್ ಸಿಗುತ್ತೆ. ಇದು ಕಿಚನ್ ಇದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇಡ್ಲಿ ಹಿಟ್ಟೆಲ್ಲ ರೆಡಿ ಆಗಿದೆ, ಇಡ್ಲಿ ಹಾಕ್ತಾ ಇದೆ. ಇಲ್ಲಿ ಸಾಂಬಾರೆಲ್ಲ ರೆಡಿ ಇದೆ. ಇಲ್ಲಿ ಕಿಚನ್. ಇಲ್ಲಿ ಎಷ್ಟು ಕಾಟೇಜ್ ಇದೆಯೋ ಅಷ್ಟು ಕಾಟೇಜಿಗೆ ಇಲ್ಲಿಂದನೇ ಫುಡ್ ಹೋಗೋದು. 10 ನಿಮಿಷಕ್ಕೆ ಒಂದು ಸರಿ ಯಾರೋ ಒಬ್ಬರು ಫೋನ್ ಮಾಡಿ ಕರೀತಾ ಇರ್ತಾರೆ. ಯಾರಿಗೂ ಮುಖ ಸರಿಸ್ಕೊಳ್ಳದೆ ಹ್ಯಾಪಿಯಾಗಿ ನಗ್ನಗುತ್ತಾ ಹ್ಯಾಪಿಯಾಗಿ ಬಂದು ಎಲ್ಲರೂ ಅಟೆಂಡ್ ಮಾಡ್ತಾರೆ. ಅದೇ ಇಂಪಾರ್ಟೆಂಟ್ ವಿಷಯ. ಸೊ ನನಗೆ ಬ್ರೇಕ್ಫಾಸ್ಟ್ ಏನಣ್ಣ? ಬೇರೆ ಇಡ್ಲಿ, ಸಬ್ಜಿ, ಸಾಂಬಾರ್, ಬಾಯ್ಲ್. ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ ನೋಡಿ, ಸಕ್ಕತ್ತಾಗಿದೆ ಪಾಪ. ಜಸ್ಟ್ ಒಂದು 500 ಮೀಟ್ರ್ ಬಂದಿದ್ದೀವಿ, ಅದಕ್ಕೆ ಎಲ್ಲರೂ ಸುಸ್ತೊಡಿತವ್ರೆ. சொல்லுங்க. அவர் இப்படியே போயிடலாம். நான் தான் சொன்னேன் இல்லை, இந்த வழி இங்கே தான் வரும். கொஞ்சம் ஏற வைக்க வேணாம். வாக்கிங், மார்னிங் வாக்கிங், சில் வாக்கிங், ಚಿಲ್ ವಾಕಿಂಗ್. ನಾವು ಸ್ಟೇ ಆಗಿದ್ದ ಜಾಗ ಅಲ್ಲೇ, ಅದು ನಾವು ಸ್ಟೇ ಆಗಿದ್ದ ಜಾಗವಿಲ್ಲ. ಮೈಲಾರಗೆ வேலைக்கு வரலடா. ನೋಡಿ ವಾಟರ್ ಟ್ಯಾಂಕು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೆ. ಡ್ರಿಂಕಿಂಗ್ ವಾಟ್ರು ಯಾವ ಥರ ಫೆಸಿಲಿಟಿ ಇದೆ ನೋಡಿ. ಈ ಪೈಪ್ ಹಾಕಿ ಅದೊಂದು ಚಿಕ್ಕದಾಗಿ ಚಿಕ್ಕ ಡ್ಯಾಮ್ ನಿರ್ಮಿಸಿ, ಆ ಚಿಕ್ಕ ಡ್ಯಾಮಿಂದ ಒಂದು ಪೈಪ್ ಹಾಕಿ ಏನೇ ಬಂದಿದೆ ನೋಡಿ. ಯಾವಾಗ ಗೊತ್ತಾ ಕಟ್ಟಿರೋದು? 1978ರಲ್ಲಿ ಇದು ಕಟ್ಟಿರೋದು, ಈ ಪ್ಲ್ಯಾನ್ ಮಾಡಿರೋದು. ಹೆಂಗಿದೆ ಕೈ ಬೀಸಿ ಬರೀತಾ ಇದೆ. ಇಷ್ಟೊತ್ತು ಸ್ಕೈ ಓಪನ್ ಇತ್ತು, ಇವಾಗ ಹಿಂಗೆ ಕ್ಲೋಸ್ ಆಗ್ತಾ ಇದೆ. ಹೇಗಿದೆ ನೋಡಿ. ಮೂರು 3.25 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ದಂಗೆ ಆಗೈತೆ ಬೆಳಿಗ್ಗೆ ನಾವು. ಬಟ್ ಇನ್ನೂ ಮೇಲೆ ಹೋಗ್ಬೋದಾಗಿತ್ತು. ನಮಗೆ ಆಲ್ರೆಡಿ 8:30 ಆಗಿರೋದ್ರಿಂದ ವಾಪಸ್ ಹೋಗಿ ನಾವು ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ರೆಡಿ ಆಗೋದಕ್ಕೆ, ಚೆಕ್ಔಟ್ ಆಗೋದಕ್ಕೆ ಟೈಮ್ ಆಗುತ್ತೆ. ಅದರಿಂದ ಇಲ್ಲಿಂದ ವಾಪಸ್ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಒಂಚೂರು ಬೇಗ ಬಂದಿದ್ರೆ ಸಕ್ಕದಾಗಿರೋದು. ಅಲ್ಲಿ ನೋಡಿ ಇಷ್ಟು ಸಕ್ಕದಾಗಿದೆ. நல்ல எக்ஸ்பீரியன்ஸ் தாங்கப்பா, சூப்பராக இருந்தது. ஓகே,
ಹೇಗಿದೆ? வேற லெவல் எக்ஸ்பீரியன்ஸ். பேச முடியல என்னால. நல்லா இருந்துச்சு. அவ்வளோதானா? முடியல மாமா. முடியல. நல்லா இருந்துச்சு. ಇವರಿಬ್ರು ಜೋಡಿಯಾಗಿ ಹೇಳ್ತಾರಂತೆ ನೋಡಿ. ಒಳ್ಳೆ ಲೊಕೇಶನಲ್ಲಿ ನಿಂತ್ಕೊಂತಾರೆ ಇವರು. ಮಿಸ್ ನೋಡಿ ಹಿಂದ್ಗಡೆ ಸಕ್ಕತ್ತಾಗಿದೆ. ಹೇಳಪ್ಪ ಕನ್ನಡದಲ್ಲಿ சொல்லு. ನೀதான் சொல்லணும். ನಾನಾ ಇಲ್ಲಿ சொல்லு. ಚೆನ್ನಾಗಿತ್ತು. ಒಂದು ಒಳ್ಳೆ ಟ್ರಿಪ್ಪು. ಫುಲ್ ಮಜಾ ಮಾಡಿದ್ವಿ. ಇಂಗ್ಲಿಷ್ ನೆಲಕರ ಮರಿ ಎಲಕರ ತಿಳಿಯೋದಿಲ್ಲ. ಟ್ರಿಪ್ಪು ಮಜಾ ಆಗಿದ್ದೀರಿ. ಮಜಾ ಮಜಾ. வேலை செய்வீங்களா நீங்கள்? அங்கே விற்கிறதுக்கு போகிறீங்களா இல்லை? இல்லை இது கம்பெனிலேருந்து அங்கே கொடுத்துறது. எவ்வளோ கிலோமீட்டர் ஆகிட்டு? இங்கே போகணும், மேலே மொட்டைக்கு போகணும். முட்டைக்கு போகணுமா? வரீங்களா? அது வரைக்கும் அரவாசி வந்து போகணும். நடந்துக்கே முடியலைங்கக்கா. டைம் வேற இல்லை, அதனால எங்களை மாதிரி நடந்துக்கிற மாட்டேங்க நீங்கள். ஆமாங்க. எத்தனை பேர் வேலை செய்கிறாங்க? இப்படியே கொண்டு போயிடுவேன். இப்படியே கொண்டு போயிடுவீங்க? இப்படியே கொண்டு போயிடுவேன். ஓ சரி. இன்னும் வச்சு கீழே இறக்கி போகணும்னு நேரம் ஆயிரும்ல. நேரத்தில் கொண்டு போயிருவீங்க? 9:30 போயிடுவேன். 9:30 போயிருவீங்களா? போயிடுவேன். அரை மணி நேரம். ஆமாம். ஆமாம். சரி சரி சரி. சாப்பிட்டீங்களா? சரி, அதனால ஒன்றும் இல்லை. எங்களுக்கு இது சர்வீஸாக போச்சுல்ல, பழக்கமாகி போச்சு. ஆமாம். சரிக்கா, போயிட்டு வாங்க. நல்லதா சாப்பிடலாம். நீ டீ கூட குடிச்சிக்க ಮಾಟೇಕ? ಆಮಾಗ ಪೋರಕ್ಕ ಇಪ್ಪು ನೋಡಿ ಎಷ್ಟು ಕಷ್ಟಪಟ್ಟು ಇಲ್ಲಿಂದ 9:30 ರೀಚ್ ಆಗ್ತಾರಂತೆ. ಆ್ಯಕ್ಚುಲಿ ಇವಾಗ 9 ಗಂಟೆ. ಆಲ್ರೆಡಿ ಹೊರಟವರು ಒಂದು 1 ಅವರ್ ಆಗಿದೆ. ಇನ್ನೂ ಅರ್ಧ ಗಂಟೆ ಆಗುತ್ತಂತೆ ಮೇಲೆ ಹೋಗೋಕ್ಕೆ. 1.5 ಗಂಟೆ ಹೀಗೆ ಟೀನ ಎತ್ಕೊಂಡು ಮೇಲೆ ಹತ್ತಬೇಕಂದ್ರೆ ಅಸಾಧ್ಯದ ಕೆಲಸ. ಈ ಮಹಿಳೆ ಮಾಡ್ತೀನಿ ಅನ್ನೋದ್ರೆ ಅವ್ರಿಗೊಂದು ಹ್ಯಾಟ್ಸ್ ಆಫ್. ಯಾಕೆಂದರೆ ಅಲ್ಲಿ ಕೆಲಸ ಮಾಡ್ತಿರೋರಿಗೆ ಟೀ ತಗೊಂಡು ಹೋಗ್ತಿದ್ದಾರೆ. ಎಂಥ ಕೆಲಸ ನೋಡಿ, ಎಂಥ ಕಾರ್ಯ ನೋಡಿ. ಸೂಪರ್ ಅಲ್ಲ? ಎಷ್ಟು ದೂರದಲ್ಲಿ ಕಾಣ್ತೀವಿ ನೋಡಿ ನಮ್ಮ ಕಾಟೇಜ್. ಅದೇ ನಮ್ಮ ಕಾಟೇಜ್, ನಾವು ಸ್ಟೇ ಆಗಿರೋ ಕಾಟೇಜು. ಸಕ್ಕದಾಗಿದೆ. ಅಲ್ಲಿ ನೋಡಿ, ಅಲ್ಲೂ ಮಿಸ್ ತುಂಬ್ಕೊಂಡ್ಬಿಟ್ಟಿದೆ. ನಮ್ಮ ಟೀಮ್ ನೋಡಿ ಸಾಕಾಗಿದೆ. ಚೆಕ್ಔಟ್ ಮಾಡಿದ್ದೀವಿ. ನಮ್ಮ ಗಾಡಿ ಎಲ್ಲ ಹೊರಡೆ ನಿಂತಿದೆ. ಆ್ಯಕ್ಚುಲಿ ಸೂಪರ್ ಎಕ್ಸ್ಟ್ರಾನರಿ ಲೊಕೇಶನ್ನು. ಬರ್ಬೋದು. ಬೆಂಗಳೂರಿಂದ ಅರೌಂಡ್ ಒಂದು 600 ಕಿಲೋಮೀಟ್ರ್ 5 ಆಗ್ಬೋದು. ಬಟ್ ಮಿಸ್ ಮಾಡಬೇಡಿ. ಇಂಥರ ಲೊಕೇಶನ್ನು ಬೇರೆ ಎಲ್ಲೇ ಹೋದ್ರೂ ನಮಗೆ 360 ವ್ಯೂ ಸಿಗೋದು ತುಂಬ ಕಷ್ಟ. ಎವೆನ್ ಲುಕ್ ಇರುತ್ತೆ ನೋಡಿ. ಸುತ್ತ ಮಿಸ್ಟು, ಒಳ್ಳೆ ಮಿಸ್ಟ್ ಮೇಲೆ ನಾವು ತೇಲ್ತಿರೋ ಥರ ಇರುತ್ತೆ. ಒಂದು ಫ್ಯಾಮಿಲಿ ಸಖತ್ತಾಗಿ ಬರ್ಬೋದು. ಇಲ್ಲಿ ಸಿಂಗಲ್ ಬೆಡ್ರೂಮ್ ವಿಲ್ಲಾ ಇದೆ, ಡಬಲ್ ಬೆಡ್ರೂಮ್ ವಿಲ್ಲಾ ಇದೆ, ತ್ರಿಬಲ್ ಬೆಡ್ರೂಮ್ ವಿಲ್ಲಾ ಇದೆ. ಅಪ್ ಟು 15 ಜನ ತನಕ ಬರ್ಬೋದು ಗುರು. ಒಂದು ಟೀಮು ಇಬ್ಬರಿಂದ ಕಪಲ್ಸಿಂದ ಹಿಡಿದು ಅಪ್ ಟು 15 ಜನ ತನಕ ಬರ್ಬೋದು. ಬುಕ್ಕಿಂಗ್ ಡೀಟೇಲ್ಸ್ ಹಾಕಿರ್ತೀನಿ, ಮತ್ತು ಲೊಕೇಶನ್ಸ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ. ಎಲ್ಲ ನೋಡ್ಕೊಳ್ಳಿ. ಬ್ಯಾಂಗ್ಳೂರಿಂದ ಮೂನಾರ್ಗೆ ಬರಬೇಕಂದ್ರೆ ಮೂನಾರ್ ವಿಲ್ಲಾ ಸೂಪರ್ ಎಕ್ಸ್ಪೀರಿಯನ್ಸ್, ಸಖತ್ ಎಕ್ಸ್ಪೀರಿಯನ್ಸ್. ಬುಕ್ ಮಾಡಿ ಬನ್ನಿ, ಎಂಜಾಯ್ ಮಾಡಿ. ನೋಡಿ ಮಳೆಯಲ್ಲಿ ಹೆಂಗಿದೆ. ಬಿಸಿಗೆ ಬಿಸಿ ತಿಂತಾರೆ. ಇವ್ರಿಗಿಲ್ವಾ? ஹாய் சரி ஹாய் 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 ஹாய். இந்த கிளைமேட்ல அருமையாக இருக்கிறோம். ಸೂಪರಾಗಿ ಇರಿಕ್ಕಿರೋದು ಕ್ಲೈಮೇಟ್ಗೆ. ಸಖತ್ತಾಗಿದೆ. ಚಳಿಲಿ ಬಿಸಿ ಬಿಸಿ ಕಾಣ್. ಲೊಕೇಶನ್ ಎವನ್ ಸಕಾಲಾಗಿದೆ. ಚಲೋ.
ಇದೇ ನೋಡ್ರಿ ಮೂನಾರ್ ಟೌನಲ್ಲಿ ನಾವು ಸ್ಪೆಂಡ್ ಮಾಡೋಕ್ಕೆ ಏನು ಕೆಲಸ ಇಲ್ಲ, ಮುಂದೆ ಹೋಯ್ತಾ ಇರ್ತೀವಿ ಅಷ್ಟೇ. ಗೈಸ್ ಇಲ್ಲೇನು ನಡೀತಂದ್ರೆ ನಾವು ಯಾವಾಗ ಹೊರಟುವೋ ಅಲ್ಲಿಂದ ಮಳೆ ಸ್ಟಾರ್ಟ್ ಆಯಿತು. ಹೆವಿ ಮಳೆ ಶುರುವಾಗೋಗಿದೆ. ಎಲ್ಲೂ ಗಾಡಿ ನಿಲ್ಸೋಕ್ಕಾಗಿಲ್ಲ, ಎಲ್ಲೂ ಊಟಕ್ಕೂ ನಿಲ್ಸೋಕ್ಕಾಗಿಲ್ಲ. ಅದರಿಂದ ನಾವೇನು ತಂದಿದ್ದೀವೋ ಅದರಲ್ಲೇ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಒಂದು ಕಡೆ ಚಿಕನ್ ಸಿಕ್ತು, ಚಿಕನ್ ತೊಗೊಂಬಂದಿದ್ದೀವಿ, ಮ್ಯಾಗಿ ಪ್ಯಾಕೆಟ್ ತೊಗೊಂಬಂದಿದ್ದೀವಿ. ಏನಾದರೂ ಮಾಡಬೇಕಂತ ಮಾಡೋಕ್ಕೆ ಒಂದು ಕಡೆ ಒಂದು ಅಂಗಡಿನ ಕ್ಲೋಸ್ ಮಾಡಿದ್ರು. ಅದನ್ನೇ ನಮ್ಮ ಕಿಚನ್ ಮಾಡ್ಕೊಂಬಿಟ್ವಿ. ಪಕ್ಕದಲ್ಲೇ ಬಸ್ ಸ್ಟಾಪ್ ಇದೆ, ಅದನ್ನೇ ಡೈನಿಂಗ್ ಹಾಲ್ ಮಾಡ್ಕೊಂಬಿಟ್ಟಿದ್ದೀವಿ. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ನಮಗೆ. ನೋಡಿ ಇಲ್ಲಿ ಅಡುಗೆಗೆ ಎಷ್ಟು ರೆಡಿ ಆಗ್ತಾ ಇದೆ, ಅಡುಗೆಗೆ ಏನೇನು ಬೇಕು ಐಟಮ್ ಅಂತ ತೊಗೊಂಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಇದೆ ನೋಡಿ. ಹೊರಗಡೆ ನಮ್ಮ ಅಟ್ಮಾಸ್ಫಿಯರ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಕೂಡ 2-3 பேர் கார் நிறுத்தி போகிறாங்க. ನೋಡಿ ಎಂತ ಮಳೆ ಹೊಡಿತಾ ಇದೆ. ಇಲ್ಲೊಂದು ಗಾಡಿ ಹಾಕ್ಬಿಟ್ಟಿದ್ದೀವಿ. ಹೆವಿ ಮಳೆ. ಆ್ಯಕ್ಚುಲಿ ಇದು ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಅಂತ ಹಾಕಿದ್ದಾರೆ. ಬಟ್ ಆದ್ರೂ ಇದು ಅಡುಗೆ ಮಾಡೋದಕ್ಕೆ ಒಳ್ಳೆ ಜಾಗ ಸಿಕ್ತು ಅಂತ ಹಾಕೊಂಡಿದ್ದೀವಿ. ಇದು ಆ್ಯಕ್ಚುಲಿ ಒಂದು ಅಂಗಡಿಗೆ ನಮ್ಮದೇ ಟಾರ್ಪಾಲ್ ಇತ್ತು, ಟಾರ್ಪಾಲ್ ಹಾಕಿ ವಿಂಡ್ ಒಳಗಡೆ ಹೋಗೋದಂಗೆ ಸ್ವಲ್ಪ ಕಿಚನ್ ಥರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದೆಲ್ಲ ಟೆಂಪ್ರವರಿ ಟಕ್ ಅಂತ ಒಂದು ಐಡಿಯಾ ಬಂದಿದ್ದು ಒಂದು 10 ನಿಮಿಷದಲ್ಲಿ ಮಾಡ್ಕೊಂಡಿವಿ. ಕ್ಲೀನಾಗಿ ಆಗಿದೆ ನೋಡಿ. ಇದು ಕಿಚನ್ ಮಾಡ್ಕೊಂಡ್ಬಿಟ್ಟಿವಿ. ಇಲ್ಲೇ ಪಕ್ಕದಲ್ಲಿ ಬಸ್ ಸ್ಟಾಪ್ ಇದೆ. ಈ ಬಸ್ ಸ್ಟಾಪ್ನ ಡೈನಿಂಗ್ ಹಾಲ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ಡೈನಿಂಗ್ ಹಾಲ್, ಇಲ್ಲಿ ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಹತ್ರ ಒಂದು ಅಷ್ಟು ಐಟಮ್ಗಳಿದ್ರೆ ನಾವೇನು ಬೇಕಾದ್ರೂ ಪ್ಲಾನ್ ಮಾಡ್ಕೋಬೋದು. ಇಮಿಡಿಯೇಟ್ ನಿಲ್ಸ್ಕೊಂಡು ಇಲ್ಲೇ ಮಾಡೋಣ ನಾನು ಮಾಡೋಣ ಆ ಥರದ್ದು ಏನಾದ್ರು ನೀವು ಎಲ್ಲೇ ಹೋದ್ರೆ ಸ್ವಲ್ಪ ಬೇಸಿಕ್ ಥಿಂಗ್ಸ್ನ ಸ್ವಲ್ಪ ಫಾಲೋ ಮಾಡ್ಕೊಂಡು ತಗೊಂಡು ಹೋದರೆ ನೀವುಗಳು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾವ ಕ್ಲೈಮೇಟಲ್ಲಿ ಯಾವ ಥರ ಬೇಕಾದ್ರೂ ಅದಕ್ಕೆ ತಕ್ಕಂಗೆ ನಾವು ಚೇಂಜ್ ಆಗ್ಬೋದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದು ಕೂಡ ಇಲ್ಲ ಇದು ಆ್ಯಕ್ಚುಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಏನು ಬೇಕು ಅದಕ್ಕೆ. ಇಲ್ಲಿ ಚಿಕನ್ ಫ್ರೆಶ್ ಆಗಿ ಹೋಗ್ತದೆ. ಗೋಲ್ಡ್ ವೀನ್ ಆಯಿಲ್ ಹಾಕ್ತಿದ್ದಾರೆ. ಇಬ್ಬರು ಕುಕ್ಕು ಸೇರಿ ಮಾಡ್ತಿರೋದು. ಈ ಕಡೆ ಇಬ್ಬರು ಹೆಲ್ಪರ್ ಇದ್ದಾರೆ, ಇಬ್ಬರು ಕುಕ್ಕರು. ಒಳ್ಳೆ ಕಿಚನ್ನು, ಗಾಳಿ ಹೆವಿ ಇದೆ ಹೊರಗಡೆ. ನೋಡ್ರಿ ಹೆಂಗಿದೆ ನೋಡ್ರಿ. ಎಂಥ ಕ್ಲೈಮೇಟ್ ಗೊತ್ತಾ ಇದು. ಸ್ವರ್ಗ. ಇಂಥ ನೇಚರು, ಇಂಥ ಇದು ಸಖತ್ರಿ. ನೋಡೋರಲ್ಲ ಹೆಂಗಿದೆ ಅಂತ. ಆ್ಯಕ್ಚುಲಿ ತುಂಬ ದಿವಸ ಆಗಿತ್ತು ಟ್ರಿಪ್ ಮಾಡಿ. ಈ ಟ್ರಿಪ್ಪಿಗೆ ಬಂದಿದ್ದು ಒಂದು ಯೂಸ್ಫುಲ್ ಅನ್ನಿಸ್ತು. ಮುನ್ನಾರ್ ಟ್ರಿಪ್ಪು ಹೇಗಿರುತ್ತೋ, ಕ್ರೌಡ್ ಜಾಸ್ತಿ ಇರುತ್ತೆ, ಸಮ್ಮರ್ ಮುಗಿತಾ ಇದೆ, ಕ್ರೌಡ್ ಜಾಸ್ತಿ ಇರುತ್ತೆ, ಹಂಗೆ ಹೇಗೆ ಅಂದ್ಕೊಂಡು. ಯಾಕಂದರೆ ಟಿ ವಿಲೆಲ್ಲ ನೋಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ. ಊಟಿ, ಕೊಡೈಕನಾಲು, ನಮ್ಮ ಚಿಕ್ಕಮಂಗ್ಳೂರು ಈ ಕಡೆಲ್ಲ ಹೆವಿ ಕ್ರೌಡ್ ಆಗಿಬಿಟ್ಟಿದೆ. ಹೆವಿ ಕ್ರೌಡ್ ಆಗಿರೋದ್ರಿಂದ ನಾವಲ್ಲೆಲ್ಲ ಹೋಗ್ಬೇಕಾ ಅಂತ ಒಂದು ಡೌಟಲ್ಲೇ ಬಂದ್ವಿ. ಕ್ರೌಡ್ ಜಾಸ್ತಿ ಇರುತ್ತೆ ಹಾಗೆ ಅಂತ. ಆ ಥರದ್ದು ಏನೂ ಇರಲಿಲ್ಲ. ರೋಡ್ ತುಂಬ ಫ್ರೀ ಇತ್ತು. ನಾವು ಅಂದ್ಕೊಂಡ್ರೆ ಡೆಸ್ಟಿನೇಷನ್ಗೆ ಬೇಗ ರೀಚ್ ಆದ್ವಿ. ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಆನಂತರ ಕ್ಲೈಮೇಟ್ ಎಕ್ಸ್ಪೀರಿಯೆನ್ಸ್ ಇತ್ತು ಆಸಮ್. ನಿನ್ನೆ ಒಂಥರ ಕ್ಲೈಮೇಟ್, ಇವತ್ತೊಂಥರ ಕ್ಲೈಮೇಟ್, ಆಸಮ್ ಎಕ್ಸ್ಪೀರಿಯೆನ್ಸು. ನೋಡಿ ಇವತ್ತು ಅಡುಗೆ ಮಾಡ್ತಿರೋದು, ಕ್ಯಾಂಪ್ ಮಾಡ್ಕೊಂಡು ಅಡುಗೆ ಮಾಡ್ತಾಯಿದ್ದೀವಿ. இது லைட் ஆன் பண்ணிட்டோம். வேணாங்களா? சிக்கன் நாங்கள் வந்து அருமையாக சமைச்சிருக்கோம். ஆனால் லேடிஸ் சோம்பேறித்தனமா வெறும் மேகி மட்டும் செய்கிறாங்க. ஆனால் தலைவி அவங்க தான் பார்த்துக்குங்க. ಪ್ರತೀಕ್ ಇಂದ ಮ್ಯಾಗಿ ಇವಾಗ ನಾವು ಜಿಪ್ ರೈಡಿಂಗ್ ಬಂದಿದ್ದೀವಿ ನೋಡಿ. ಇಲ್ಲಿಂದ ಒಂದು 200 ಮೀಟ್ರ್ ಇದೆ. 200 ಮೀಟ್ರಿಗೆ ಇವಾಗ
ಹೋಗ್ತಾ ಇದ್ದಾರೆ. ನಮ್ಮ ಕಡೆಯಿಂದ 4 ಜನ ಹೋಗ್ತಾ ಇದ್ದಾರೆ. ನಾನು ಹೋಗ್ತಾ ಇಲ್ಲ, ಯಾಕೆಂದರೆ ನಾವು ವಯನಾಡಲ್ಲಿ ಬೆಂಗಳೂರಲ್ಲಿ ಬೇಜಾನ್ ಸರಿ ಹೋಗ್ಬಿಟ್ಟಿದ್ದೀನಿ. ಅದರಿಂದ ಇಲ್ಲಿ ಇವರು 4 ಜನ ಹೋಗ್ತಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಏನು ಅಂತ ನೋಡೋಣ. ஆமா ஏன் சஞ்சய் பயமா இருந்தா இல்லையா? இல்லக்கா ஒண்ணுமே ஜாலியா இருக்கு. ஃபர்ஸ்ட் டைம் தான் பயம் பாக்குறதுக்கு. நீங்க ரிட்டர்ன் கீழ இருந்து பாக்குறதுக்கு தான் அப்படி இருக்கு. எனக்கு அங்க தள்ளி மேல ஏறி நிக்கும் போது பயம் இருந்துச்சு. தள்ளி விட்டதுக்கு அப்புறம் பயம் இல்ல. ஏங்க நந்தண்ணா நந்து வரது தான் அங்கிருந்து பார்க்கணும்னு நான் நினைச்சேன். சஞ்சய் எக்ஸ்பீரியன்ஸ் எப்படி இருந்துச்சு? ಎಕ್ಸ್ಪೀರಿಯನ್ಸ್ நல்லா இருந்துச்சு, டிஃப்ரெண்டா இருந்துச்சு, ಕನ್ನಡದಲ್ಲಿ சொல்லு. ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸೆಕೆಂಡ್ ಟೈಮ್ ತುಂಬಾ ಚೆನ್ನಾಗಿದೆ. ತುಂಬಾ ಜಾಲಿ ಆಗಿತ್ತು. ಅದೇ ஏன்னா வீட்டுல சோபால படுத்துட்டு வர மாட்டாங்க. ஏனது எடுத்துக்காங்க எக்ஸ்பீரியன்ஸ் ಹೇಗಿತ್ತು? செமையான எக்ஸ்பீரியன்ஸ், சூப்பரா இருந்தது. எல்லாம் வேஸ்ட் பண்ணிட்டாங்க. பயமா இருந்ததா? எனக்கு பயமெல்லாம் இல்ல, ஜாலியா இருந்தது. ஜாலியா ஆனா இருந்தது. அங்கிருந்து பார்க்கும்போது பக்கமா இருக்க மாதிரி இருக்கு. ஆனா வந்து 450 ಸೂಪರ್ மீட்டர் அரை ಎಕ್ಸ್ಪೀರಿಯನ್ಸ್ கிலோமೀಟರ್ ಆಗಿತ್ತು. கிட்டத்தட்ட. ನನಗೆ ரொம்ப ಫಸ್ಟ್ தூரம் அந்த ಟೈಮ್ மாதிரி தான் ಎಕ್ಸ್ಪೀರಿಯನ್ಸ್. ಗೈಸ್, ಹೋಪ್ ಯು ಆರ್ ಎಂಜಾಯ್ ದಿಸ್ ವಿಡಿಯೋ. ಇದೇ ಥರ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್.